ಅಧಿಕ ಮಾಸದ ಬಗ್ಗೆ ತಿಳಿದು ಆಚರಿಸಿದ್ರೆ ಫಲ ಇನ್ನೂ ಅಧಿಕವಾಗುತ್ತೆ. ಈ ಬಾರಿ ಅಧಿಕ ಮಾಸ ಮೇ 18ರಿಂದ ಜೂನ್ 15ರವರೆಗೆ ಇರುತ್ತೆ. ಕೆಲವು ಪಂಚಾಂಗಗಳಲ್ಲಿ ಜೂನ್ 14 ಅಂತ ಕೂಡ ಮೆನ್ಷನ್ ಆಗಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ 2 ಕಾಲಗಣನೆಗಳಿವೆ. ಒಂದು ಸೌರಮಾನ, ಮತ್ತೊಂದು ಚಾಂದ್ರಮಾನ. ಈ ಸೌರ ವರ್ಷದಲ್ಲಿ ಸುಮಾರು 365 ದಿನ ಇದ್ರೆ ಚಂದ್ರ ವರ್ಷದಲ್ಲಿ 365 4 ದಿನಗಳಿರುತ್ತೆ. ಅಂದರೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತೆ. ಹೀಗೆ 11 ದಿನ ಸೇರಿ ಸುಮಾರು 32ರಿಂದ 33 ತಿಂಗಳಿಗೆ ಒಮ್ಮೆ ಒಂದು ತಿಂಗಳಷ್ಟು ಅಧಿಕವಾಗುತ್ತೆ. ಅದಕ್ಕಾಗಿಯೇ ಪ್ರತಿ 33 ತಿಂಗಳಿಗೊಮ್ಮೆ ಒಂದು ಎಕ್ಸ್ಟ್ರಾ ಮಂತ್ ಬರುತ್ತೆ. ಅದನ್ನೇ ನಾವು ಅಧಿಕ ಮಾಸ ಅಂತ ಕರೆಯೋದು. ಇದೇನೋ ಗಣಿತಶಾಸ್ತ್ರ ಅಲ್ಲ, ಇದೊಂದು ಕಾಲಗಣನೆಯ ಸಮತೋಲನ, ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಈ ಮಾಸದಲ್ಲಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಕ್ರಮಣನ ಮಾಡೋದಿಲ್ಲ. ಅದಕ್ಕಾಗಿಯೇ ಈ ಮಾಸನ ಮಲಮಾಸ ಅಂತ ಕೂಡ ಕರೀತಾರೆ. ಪುರಾಣದ ಪ್ರಕಾರ ಎಲ್ಲ ಮಾಸಗಳಿಗೂ ದೇವತೆಗಳ ಆಶೀರ್ವಾದ ಇತ್ತು. ಆದರೆ ಈ ಮಾಸ ಮಾತ್ರ ತಿರಸ್ಕೃತವಾಯಿತು ಎಲ್ಲರಿಂದ. ಆಗ ಈ ಮಾಸ ಶ್ರೀಮನ್ ಮಹಾವಿಷ್ಣುವಿನ ಬಳಿಗೆ ಹೋಗುತ್ತೆ. ಮಹಾವಿಷ್ಣು ಈ ಮಾಸಕ್ಕೆ ತನ್ನದೇ ಹೆಸರನ್ನ ಕೊಡ್ತಾನೆ, ಆಶೀರ್ವದಿಸ್ತಾನೆ. ಅದಕ್ಕಾಗಿಯೇ ಈ ಅಧಿಕ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ವಿಷ್ಣು ಪೂಜೆ, ಜಪ, ಧ್ಯಾನ, ದಾನ ಮಾಡಿದ್ರೆ ಹೆಚ್ಚಿನ ಫಲ ಸಿಗತ್ತೆ ಅಂತ. ಈಗ ದೊಡ್ಡ ರಹಸ್ಯ ಏನ್ ಗೊತ್ತಾ? 33 ಯಾಕೆ ಅಂತ. ಯಾಕಂದ್ರೆ ಈ ಅಧಿಕ ಮಾಸದಲ್ಲಿ ಸುಮಾರು 33 ತಿಂಗಳಿಗೊಮ್ಮೆ ಬರುತ್ತೆ. ಈ ಮಾಸದಲ್ಲಿ 33 ದಾನ, 33 ಪ್ರದಕ್ಷಿಣೆ, ದೀಪ, ಜಪಗಳಿಗೆ ವಿಶೇಷ ಮಹತ್ವ ಇರುತ್ತೆ. ಇದು ಕೇವಲ ಸಂಖ್ಯೆ ಅಷ್ಟೇ ಅಲ್ಲ. ನಾ ಹಿಂದೆ ಹೇಳ್ದಂಗೆ ವೇದಗಳಲ್ಲಿ 33 ದೈವಿಕ ಶಕ್ತಿಗಳಿದಾವೆ. ನಾ ಈ ಹಿಂದೆ ನನ್ನ ಒಂದು ವಿಡಿಯೋದಲ್ಲಿ ಹೇಳಿದೆ 33 ಕೋಟಿ ದೇವರುಗಳ ಬಗ್ಗೆ. ಹಾಗೇನೆ 12 ಆದಿತ್ಯರು, 11 ರುದ್ರರು, 8 ವಸುಗಳು, 2 ಅಶ್ವಿನಿ ದೇವತೆಗಳು, ಒಟ್ಟು 33 ದೈವಿಕ ಶಕ್ತಿಗಳು. ಅದಕ್ಕಾಗಿಯೇ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷ ಮಹತ್ವ ಇದೆ. ಜನರಿಗೆ ಅಧಿಕ ಮಾಸ ಅಂತ ಅಂದ್ರೆ ಮದುವೆ ಮಾಡೋದಿಲ್ಲ ಅಂತ ಅಷ್ಟೇ ಗೊತ್ತು. ಆದರೆ ನನ್ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನಲ್ಲಿ ಹೇಳ್ತೀನಿ ಅಧಿಕ ಮಾಸದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮರೆತು ಕೂಡ ಮಾಡಬಾರ್ದು ಅಂತ. ಮತ್ತು ದಾನದಿಂದ ದಾರಿದ್ರ್ಯ ನಾಶವಾಗುತ್ತೆ ಹೇಗೆ ಅಂತ ಕೂಡ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋನ ನೋಡೋದಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ ಓಂ ನಮೋ ನಾರಾಯಣಾಯ ಅಂತ.